ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಪ್ರಯುಕ್ತ ಬಳ್ಳಾರಿಯಲ್ಲಿಂದು ಜಾಗೃತಿ ಸಭೆ ಹಾಗೂ ಲಾರ್ವಾ ಸಮೀಕ್ಷೆಯ ಮನೆ ಮನೆ ಸಮೀಕ್ಷೆ ಹಾಗೂ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ವಿ.ಕೆ. ಮರಿಯಂಬಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್. ರಮೇಶ್ ಬಾಬು, ಖಾಸಗಿ ಶಾಲಾ ಮಂಡಳಿಯ ಅಧಿಕಾರಿ ಫಾದರ್ ದಾನಪ್ಪ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜಶೇಖರ್ ದೈವಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸೂಕ್ತವಾಗಿ ಆರೋಗ್ಯ ಶಿಕ್ಷಣವನ್ನು ನೀಡ್ತಾ ಇದೆ. ಡಾ ವಿ.ಕೆ. ಮರಿಯಂಬಿ, ಡೆಂಗ್ಯೂ ರೋಗದ ಲಕ್ಷಣ ತಿಳಿಸಿ ಕಾಯಿಲೆ ಲಕ್ಷಣ ಕಂಡು ಬಂದ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ತೆರಳಿ ಪರೀಕ್ಷೆಗೆ ಒಳಪಡಬೇಕು. ಈ ಕಾಯಿಲೆ ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಪರಿಸರ ಸ್ವಚ್ಛತೆ ಜೊತೆ ಮಳೆಗಾಲದಲ್ಲಿ ಮನೆ ಹತ್ತಿರದಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಮಸ್ಕಿಟೋ ನೆಟ್ಸ್ ಯೂಸ್ ಮಾಡಬೇಕು, ರೆಪೆಲೆಂಟ್ಸ್ ಯೂಸ್ ಮಾಡಬೇಕು. ಆಮೇಲೆ ಫುಲ್ ಸ್ಲೀವ್ಸ್, ಮಕ್ಕಳಿಗೆ ಫುಲ್ ಸ್ಲೀವ್ಸ್ ಹಾಕೋದು ಆದಷ್ಟು ನಾವು ಅವರಿಗೆ ಅಡ್ವೈಸ್ ಮಾಡಬೇಕು. ಡಾ ಎಲ್. ರಮೇಶ್ ಬಾಬು, ಕಳೆದ 3 ವರ್ಷಗಳಿಂದ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿಲ್ಲ. ಆದರೂ ಸಹ ಪ್ರತಿ ಶುಕ್ರವಾರ ಲಾರ್ವಾ ಸಮೀಕ್ಷೆ ನಡೆಸುತ್ತಿರುವುದರಿಂದ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಡೆಂಗ್ಯೂ ಪಾಸಿಟಿವ್ ಬಂದಿರೋದು ಸೀರಿಯಸ್ನೆಸ್ ಆಗಿರುವಂತ ಇದನ್ನ ನೋಡಿಲ್ಲ. ಬಟ್ ಈ ವರ್ಷ ಈಗ ಬರುವಂತ ನೆಕ್ಸ್ಟ್ ಸೀಸನ್ ಅಂದ್ರೆ ಮೇ 26 ಇಂದ ಮಳೆ ಬರ್ಬೋದು ಎಲ್ಲ ಕಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೇ ಅಥವಾ ಜೂನ್ ಅಲ್ಲಿ ಬಂದಿರುವಾಗ ಎಲ್ಲೆಲ್ಲಿ ನೀರು ಸ್ಟಾಕ್ ಆಗುತ್ತೋ ಅಲ್ಲಿ ಈ ಸೊಳ್ಳೆ ಏನ್ ಈಜಿಪ್ಟೆ ಅಂತ ನಾವು ಹೇಳ್ತಾ ಇದೀವಲ್ಲ, ಬೆಳೆಯುವಂತ ಸಾಧ್ಯತೆ ಇರುತ್ತೆ. ಫಾದರ್ ದಾನಪ್ಪ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಡೆಂಗ್ಯೂ ಹರಡದಂತೆ ಸೂಕ್ತ ಮುನ್ನೆಚ್ಚರಿಕೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಶುಚಿಯಾಗಿಟ್ಟರೆ, ಅದರಲ್ಲೂ ವಿಶೇಷವಾಗಿ ಕಣ್ಕಂಡಲ್ಲಿ ನೀರಿರುವಾಗ ಆ ನೀರಿನಿಂದಾಗಿ ಸೊಳ್ಳೆಗಳು ಜಾಸ್ತಿಯಾಗಿ ಅದರಿಂದಾಗಿ ಅನೇಕ ರೋಗಾಣುಗಳು ನಮಗೆ ಹರಡುತ್ತವೆ. ಈ ನಿಟ್ಟಿನಲ್ಲಿ ಈ ದಿನ ಒಂದು ಉತ್ತಮವಾದಂತಹ ತಿಳುವಳಿಕೆಯ ಒಂದು ಯೋಚನೆಯನ್ನು ನಮಗೆ ಕೊಟ್ಟಿದ್ದಾರೆ. ಇದೇ ವೇಳೆ ಈಡಿಸ್ ಈಜಿಪ್ಟ್ ಸೊಳ್ಳೆಗಳ ಲಾರ್ವಾ ಹಾಗೂ ಲಾರ್ವಾಗಳನ್ನು ನಿಯಂತ್ರಣ ಮಾಡುವ ಗಪ್ಪಿ, ಗ್ಯಾಂಬುಸಿಯಾ ಮೀನುಗಳು ಸೇರಿದಂತೆ ಮಕ್ಕಳಿಗೆ ಸೊಳ್ಳೆ ಕಚ್ಚದಂತೆ ನಿರ್ವಹಣೆಯ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು.